ಪರಿಸರ ಸಂರಕ್ಷಣೆ ಪ್ರತಿ ನಾಗರಿಕರ ಸಾಂವಿಧಾನಿಕ ಕರ್ತವ್ಯ. ನ್ಯಾಯಾಧೀಶೆ ಸ್ನೇಹ. ಪರಿಸರ ಸಂರಕ್ಷಣೆ ಪ್ರತಿ ನಾಗರಿಕರ ಸಾಂವಿಧಾನಿಕ ಕರ್ತವ್ಯವಾಗಿದೆ ಎಂದು ಪಟ್ಟಣದ ಸಿವಿಲ್ ಮತ್ತು ಜೆಎಂಎಫ್ ನ್ಯಾಯಾಲಯದ ನ್ಯಾಯಾಧೀಶ ಸ್ನೇಹ ಅಭಿಪ್ರಾಯಪಟ್ಟರು. ಪಟ್ಟಣದ ಕೋರ್ಟ್ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ತಾಲೂಕು ಲಯನ್ಸ್ ಕ್ಲಬ್, ವಕೀಲರ ಸಂಘದ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಸಸಿ ನೆಡುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿ, ಪ್ರಕೃತಿಯಲ್ಲಿನ ಗಿಡ ಮರಗಳನ್ನು ಕಾಳಜಿ ವಹಿಸಿದರೆ ಮಾತ್ರ ಮನುಷ್ಯ ಹಾಗೂ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಶುದ್ಧ ಆರೋಗ್ಯಕರ ವಾತಾವರಣ ನಿರ್ಮಾಣವಾಗುತ್ತದೆ. ಇದರಿಂದ ಪ್ರಾಕೃತಿಕ ಸಮತೋಲನ ಕಾಪಾಡಲು ಸಾಧ್ಯ. ಅದೇ ರೀತಿ ಜಡ್ಜ್ಮೆಂಟ್ ಮೂಲಕ ಬಗೆಹರಿದರೆ ಒಬ್ಬರಿಗೆ ಸೋಲು, ಇನ್ನೊಬ್ಬರಿಗೆ ಗೆಲುವಾಗುತ್ತದೆ. ಸೆಪ್ಟೆಂಬರ್ನಲ್ಲಿ ಲೋಕ್ ಅದಾಲತ್ ಇದ್ದು ಒಬ್ಬರಿಗೊಬ್ಬರು ಕೂತು ಲೋಕ್ ಅದಾಲತ್ ಮೂಲಕ ರಾಜಿ ಮಾಡಿಕೊಂಡರೆ ಇಬ್ಬರಿಗೂ ಗೆಲುವಾಗುತ್ತದೆ. ಆದ್ದರಿಂದ ರಾಜಿ ಮೂಲಕ ಬಗೆಹರಿಸಿಕೊಂಡು ನೆಮ್ಮದಿ ಜೀವನ ಕಾಣಬಹುದು ಎಂದರು. ಗಿಡ ನೆಡೋದು ಒಂದು ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ಸ್ಗೆ ಅದು ತುಂಬ ಜವಾಬ್ದಾರಿಯುಕ್ತ ಕೆಲಸ. ಅದು ಸೊ ಪರಿಸರ ಅನ್ನೋದು ತುಂಬ ಇಂಪಾರ್ಟೆಂಟ್. ಪರಿಸರ ನಮ್ಮ ವಿರುದ್ಧ ಏನಾದರೂ ಕೋಪ ಮಾಡಿಕೊಂಡ್ರೆ ನಮ್ಗೆ ಯಾರಿಗೂ ಉಳಿಗಲ್ಲ ಇಲ್ಲ. ನಾವೆಷ್ಟು ಪರಿಸರನ ನಾವು ಚೆನ್ನಾಗಿ ನೋಡ್ಕೊಳ್ತೀವೋ, ಒಂದು ಮರ ಬೆಳೆಸ್ತೀವೋ, ಅಷ್ಟು ನಾವು ನಮ್ಮ ಒಂದು ಫ್ಯೂಚರ್ ಜನ್ರೇಷನ್ ಚೆನ್ನಾಗಿರ್ತಾರೆ. ಸೊ ನಮ್ಮದು ಆಮ್ಲಜನಕ ಇರ್ಬೋದು, ಪ್ರತಿಯೊಂದು ವಾಟ್ ಎವರ್ ನಾವು ಮಾಡ್ತೀವಿ, ಇವತ್ತು ಏನೇ ಮಾಡಿದ್ರು, ಏನೇ ಸಾಧನೆ ಮಾಡಿದ್ರು, ಪರಿಸರ ನಾವು ಜೋಪಾನ ಮಾಡಿಕೊಂಡ್ರೆ ನೆಕ್ಸ್ಟ್ ನಮ್ಮ ಫ್ಯೂಚರ್. ಪರಿಸರನ ನಾವು ಚೆನ್ನಾಗಿ ನೋಡ್ಕೊಂಡಿಲ್ಲ ಆಫೀಸ್ ಫ್ಯೂಚರ್ ಇರೋದಿಲ್ಲ, ನನ್ನ ಒಂದು ಅಭಿಪ್ರಾಯ ಇದೆ. ಆ್ಯಂಡ್ ಮೋರೋವರ್ ನಮ್ಮ ತಾಲೂಕು ಲೀಗಲ್ ಸರ್ವಿಸಿಂದ ಒಂದು ಕಾರ್ಯಕ್ರಮ ಇದೆ. ನಮ್ಮದು ಲೋಕ್ ಅದಾಲತ್ ಇದೆ 12/9 ಸೆಪ್ಟೆಂಬರ್ಗೆ ಲೋಕ್ ಅದಾಲತ್ ಇದೆ. ಸೊ ರಾಜಿ ಪ್ರಕರಣಗಳಿದ್ದರೆ ರಾಜಿ ಮಾಡ್ಕೋಬೋದು ಒಂದು ಪಾರ್ಟೀಸು. ಸೊ ಅಲ್ಲಿ ಏನೋ ಒಂದು ಜಜ್ಮೆಂಟ್ ಆದರೆ ಒಂದು ಸೋಲ್ತಾರೆ ಒಬ್ಬರು ಪಾರ್ಟಿ, ಒಬ್ರು ಗೆಲ್ತಾರೆ. ಬಟ್ ರಾಜಿ ಮಾಡಿಕೊಂಡ್ರೆ ಇಬ್ಬರು ಗೆಲ್ತಾರೆ. ವಿನ್ ಆ್ಯಂಡ್ ವಿನ್ ಸಿಚುವೇಶನ್ ಬರುತ್ತೆ. ಎಲ್ಲ ರಾಜಿ ಮಾಡ್ಕೊಳ್ಳಿ, ಒಂದು ಪ್ರಕರಣಗಳನ್ನ ಕಮ್ಮಿ ಮಾಡೋಣ ಅಂತ ಹೇಳಿದ್ರೆ ಒಂದು ಮಾತು. ಲಯನ್ಸ್ ಕ್ಲಬ್ ತಾಲೂಕು ಅಧ್ಯಕ್ಷ ಹಾಗೂ ಹಿರಿಯ ವಕೀಲ ಪಿ ಮಂಜೇಗೌಡ ಮಾತನಾಡಿ, ಪ್ರಕೃತಿ ನಾಶದಿಂದ ಜೀವ ಸಂಕುಲಕ್ಕೆ ಆಪತ್ತು ಎದುರಾಗಿದೆ. ಸಸಿ ನೆಡುವ ಕಾರ್ಯಕ್ರಮಗಳು ಕೇವಲ ಪರಿಸರ ದಿನಾಚರಣೆಗೆ ದಾಖಲೆಗಾಗಿ ಸೀಮಿತವಾಗದೆ ವರ್ಷವಿಡೀ ನಮ್ಮ ಪರಿಸರದಲ್ಲಿ ಸಸಿಗಳನ್ನು ನೆಟ್ಟು ಲಾಲನೆ ಪಾಲನೆ ಮಾಡಬೇಕು. ಗಿಡಮರಗಳನ್ನು ಉಳಿಸಿ ಬೆಳೆಸಲು ಪ್ರತಿಯೊಬ್ಬರೂ ಸಂಕಲ್ಪ ಮಾಡಬೇಕು. ಲಯನ್ಸ್ ಕ್ಲಬ್ ಸಮಾಜದಲ್ಲಿನ ಪ್ರತಿಯೊಬ್ಬರೂ ಉತ್ತಮ ವ್ಯಕ್ತಿತ್ವ ಬೆಳೆಸಿಕೊಳ್ಳಲು ಲಯನ್ಸ್ ಕ್ಲಬ್ ವೇದಿಕೆಯಾಗಿದೆ. ಆರೋಗ್ಯ ಉಚಿತ ತಪಾಸಣೆ, ದಂತ ಚಿಕಿತ್ಸೆ ತಪಾಸಣೆ ಶಿಬಿರ, ನೇತ್ರ ಉಚಿತ ಶಸ್ತ್ರಚಿಕಿತ್ಸೆ, ಶಾಲಾ ಕಾಲೇಜುಗಳಿಗೆ ಅಗತ್ಯ ಪರಿಕರಗಳನ್ನು ನೀಡುವುದು, ಅಂಗವಿಕಲರ ಶಾಲೆಗಳ ಅಭಿವೃದ್ಧಿಗೆ ಸಹಾಯ, ಬಡ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನು ನೀಡುವ ಮೂಲಕ ಅವರ ಸ್ವಾವಲಂಬಿ ಬದುಕಿಗೆ ಸಂಸ್ಥೆಯು ಬೆಳಕಾಗುತ್ತಿದೆ ಎಂದು ಹೇಳಿದರು. ನಮ್ಮ ಸಾಹೇಬ್ರನ್ನ ನಾವು ತಿಳ್ಕೊಂಡಾಗ ವನಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ನಮಗೆ ತುಂಬ ಶುಭ ಕೋರಿದರು. ಈ ವನಮಹೋತ್ಸವ ಕಾರ್ಯಕ್ರಮದ ಉದ್ದೇಶ ಅಂತಂದರೆ, ಗಿಡಗಳು ಹೆಚ್ಚಿನ ಗಿಡಗಳು ಇದ್ದರೆ ನಮಗೂ ಕೂಡ ಉಸಿರಾಟದ ಪ್ರಾಬ್ಲಮ್ ಆಗಲಿ ಅಥವಾ ಇನ್ನಿತರ ಮಳೆ ಆಗಲಿ ಇನ್ನೊಂದು ಎಲ್ಲ ಕಾರ್ಯಗಳಿಗೂ ಕೂಡ ಈ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಆದ್ದರಿಂದ ನಮ್ಮ ಲಯನ್ಸ್ ಸೇವಾ ಸಂಸ್ಥೆಯಿಂದ ಸುತ್ತ ಎಲ್ಲ ಕಡೆಯೂ ಕೂಡ ವನಮಹೋತ್ಸವವನ್ನು ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದು ಅಲ್ಲದೆ ಮಕ್ಕಳಿಗೆ ಬಟ್ಟೆಗಳು, ಸ್ಕೂಲ್ ಮಕ್ಕಳಿಗೆ ಬಟ್ಟೆ ವಿತರಣೆ ಕಾರ್ಯಕ್ರಮ, ಮತ್ತು ವೃದ್ಧರಿಗೆ ವೃದ್ಧಾಶ್ರಮಕ್ಕೆ ಅವರಿಗೆ ನಮ್ಮ ಕೈಲಾದ ಸಹಾಯ ಮಾಡೋದು, ಮತ್ತು ಪ್ರತಿಯೊಂದು ಸೇವಾ ಸರ್ವಿಸು, ರಸ್ತೆಯಲ್ಲಿ ಉಪ್ಪರುಗಳನ್ನ ಹಾಕೋದು, ಮತ್ತು ಬಸ್ ಸ್ಟ್ಯಾಂಡ್ಗಳನ್ನ ಮಾಡೋದು, ಆಸ್ಪತ್ರೆಗೆ ನೇಮ್ ಬೋರ್ಡನ್ನ ಹಾಕೋದು, ಇನ್ನಿತರ ಹಲವಾರು ಕೆಲಸಗಳನ್ನ ನಾವು ಸುಮಾರು 17-18 ವರ್ಷದಿಂದ ನಮ್ಮ ಹಿಂದಿನ ಒಂದು ಎಲ್ಲರೂ ಕೂಡ ಎಲ್ಲ ಸರ್ವಿಸ್ಗಳು ಕೂಡ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಇವತ್ತು ಕೂಡ ಈ ವನಮಹೋತ್ಸವ ಕಾರ್ಯಕ್ರಮವನ್ನು ನಾವು ನಮ್ಮ ನ್ಯಾಯಾಲಯದಲ್ಲಿ ತುಂಬ ಇದಾಗಿ ಮಾಡಿದ್ದೀವಿ. ಎಲ್ಲರ ಸಹಕಾರದಿಂದ ಅದು ತುಂಬ ಅಚ್ಚುಕಟ್ಟಾಗಿ ನಡೆದಿದೆ. ಗಿಡ ನೆಡೋದು ಮುಖ್ಯ ಅಲ್ಲ, ನಮ್ಮ ಸೇವೆಗಳಿಗೆ ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಅದು ನಾವು ಎಷ್ಟು ಗಿಡ ನೆಡ್ತೀವಿ ಆ ಗಿಡಕ್ಕೆ ಅದು ಪಾಲನೆ ಪೋಷಣೆ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಅದರಿಂದ ನಮಗೆ ಪ್ರಕೃತಿಗೂ ಒಂದು ಪ್ರಾಣಿ ಪಕ್ಷಿಗಳು ಹಣ್ಣುಗಳಿಗೆ ಅವು ಎಲ್ಲಿ ಆಹಾರಗಳನ್ನ ತಿನ್ನೋದಕ್ಕೆ ಇತ್ತೀಚೆಗೆ ತುಂಬ ತೊಂದರೆ ಆಗ್ತಿದೆ. ಏಕೆಂದರೆ ಮರಗಳನ್ನ ಕಡಿದು ನಾಶ ಮಾಡ್ತಿದ್ದಾರೆ. ಹಾಗಾಗಿ ಅವು ಜೀವಿಸೋದಕ್ಕೆ ತುಂಬ ತೊಂದರೆ ಆಗ್ತದೆ. ಇಂಥ ವನಮಹೋತ್ಸವ ಕಾರ್ಯಕ್ರಮ ಮಾಡಿ ಹಣ್ಣು ಹಂಪಲು ಗಿಡಗಳನ್ನ ಹಾಕಿದರೆ ಸ್ವಲ್ಪ ಪಕ್ಷಿಗಳಿಗೂ ಕೂಡ ಆಹಾರ ಆಗಿ ನಾವೊಂದು ಸರ್ವಿಸ್ ಮಾಡಿದಂಗೆ ಸೇವೆ ನಾವು ಕೊಟ್ಟಾಗುತ್ತೆ. ಇವರು ಕೂಡ ನಮಗೆ ಒಳ್ಳೆದು ಮಾಡ್ತಾರೆ. ಸಂಘದ ಅಧ್ಯಕ್ಷ ಮಹೇಶ್ ಮಾತನಾಡಿ, ಪ್ರಕೃತಿಯಲ್ಲಿನ ಏರುಪೇರುಗಳಿಂದ ಭೂಮಿಯ ತಾಪಮಾನ ಹೆಚ್ಚಾಗಿದ್ದು ಅದರಿಂದ ಪ್ರಾಕೃತಿಕ ಅಸಮತೋಲನ ಏರ್ಪಟ್ಟಿದೆ. ತಾಪಮಾನವನ್ನು ನಿಯಂತ್ರಿಸಿ ಪರಿಸರದ ಸಮತೋಲನವನ್ನು ಕಾಯ್ದುಕೊಳ್ಳಲು ಪ್ರತಿಯೊಬ್ಬರೂ ಮರಗಿಡಗಳನ್ನು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿದರು. ವಕೀಲರ ಸಂಘದ ಅಧ್ಯಕ್ಷ ಮಹೇಶ್, ಶಿರಸ್ತೇದಾರ್ ನಾಗರಾಜ್, ಕರವೇ ಜಿಲ್ಲಾ ಕಾರ್ಯದರ್ಶಿ ರಘು ಪಾಳ್ಯ, ಕರವೇ ತಾಲೂಕು ಅಧ್ಯಕ್ಷ ನಟರಾಜ್, ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಶಾಂತಕುಮಾರ್, ಲಯನ್ಸ್ ಕ್ಲಬ್ ನಿರ್ದೇಶಕರಾದ ವಿವಿ ಗಿರೀಶ್,
ಎಚ್.ಜಿ. ಆನಂದ್, ರೇಣುಕಾ ಪ್ರಸಾದ್, ಪ್ರವೀಣ್, ಎಚ್.ಜಿ. ನಾಗರಾಜ್ ಹುಲ್ಲಳ್ಳಿ, ಗಿರೀಶ್, ನಾಗರಾಜು ಹೆದ್ದುರ್ಗ, ಸುದೀಶ್, ಭವ್ಯ, ರಘು, ಕುಲದೀಪ್, ಚಿರಾಗ್ ಹಾಗೂ ಇತರರು ಉಪಸ್ಥಿತರಿದ್ದರು.